ಈ ವರ್ಷ ಯಾರೆಲ್ಲ KCET ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. KE ಅವರೇನೋ ನಿಮ್ಮ ಆಪ್ಷನ್ ಲಿಂಕ್ನ ರಿಲೀಸ್ ಮಾಡಿದ್ರು, ಬಟ್ ಅದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು? ನಾವು ಕಾಲೇಜ್ನ ಆ್ಯಡ್ ಮಾಡ್ಬೋದಾ, ರೀಆರ್ಡರ್ ಮಾಡ್ಬೋದಾ, ಡಿಲೀಟ್ ಮಾಡ್ಬೋದಾ? ಸೊ ಯಾವ ರೀತಿ ಮಾಡೋದು? ಈಗ ನಾನು ಚಾಯ್ಸ್ 2 ಕೊಟ್ಟಿರ್ತೀನಿ, ನಂದು ನೆಕ್ಸ್ಟ್ ಪ್ರೋಸೆಸ್ ಏನು? ಈಗ ಚಾಯ್ಸ್ 3 ಆಗಿದ್ರೆ ನೆಕ್ಸ್ಟ್ ಪ್ರೋಸೆಸ್ ಏನು? ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ? ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಆಪ್ಷನ್ 3 ಈಗ ಎಡಿಟ್ ಮಾಡಿಲ್ವಾ ಅಥವಾ ಸರ್ವರ್ ಎರರ್ ಬರ್ತಾ ಇದೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೆಕ್ಸ್ಟ್ ಈ ಒಂದು ಮಂತ್ ಏನಿದೆ ಇದು ತುಂಬ ಇಂಪಾರ್ಟೆಂಟು. ಸೊ ನೀವು ಯಾವ ಕಾಲೇಜ್ಗೆ ಸೇರ್ತೀರಾ, ನಿಮಗೆ ಯಾವ ಸೀಟ್ ಸಿಕ್ಕುತ್ತೆ, ಯಾವ ಬ್ರ್ಯಾಂಚ್ ಸಿಕ್ಕುತ್ತೆ, ಇದೆಲ್ಲ ಡಿಪೆಂಡ್ ಆಗಿರೋದು ಈ ಒಂದು ಆಗಸ್ಟ್ ಮಂತ್. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಒಂದು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ತೀರಾ. ಸೊ ಯಾರಿಗಾರು ಅಪ್ಗ್ರೇಡೇಷನ್ ಬೇಕು ಅಂತ ಹೇಳಿದ್ರೆ ಮಾತ್ರ ಥರ್ಡ್ ರೌಂಡ್ಗೆ ಹೋಗ್ತಾರೆ. ಇಲ್ಲಾಂದರೆ ಎಲ್ಲರೂ ಕೂಡ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗೋದ್ರಿಂದ ನೀವು ಏನು ಚೇಂಜಸ್ ಮಾಡ್ಕೋಬೇಕು, ಯಾವುದಾದ್ರು ಕಾಲೇಜ್ನ ಆ್ಯಡ್ ಮಾಡಬೇಕಾ, ಡಿಲೀಟ್ ಮಾಡಬೇಕಾ, ರೀಆರ್ಡರ್ ಮಾಡಬೇಕಾ, ಇದ್ರ ಬಗ್ಗೆ ಗಮನ ವಹಿಸಿ. ಇದು ಲಾಸ್ಟ್ ಚಾನ್ಸ್ ಅಂದ್ಕೊಳ್ಳಿ ನಿಮಗೆ. ಸೊ ಇಲ್ಲಿ ಏನಾದರೂ ಈಗ ನಿಮಗೆ ಸಿಗಬೇಕಾಗಿರೋ ಸೀಟು ಇನ್ನೊಬ್ಬಂಗೆ ಸಿಕ್ತು ಅಂತ ಹೇಳಿದ್ರೆ ಆಮೇಲೆ ನೀವು ಏನೂ ಮಾಡೋದಕ್ಕಾಗಲ್ಲ. ಇದೆಲ್ಲ ಡಿಪೆಂಡ್ ಆಗೋದು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಮೇಲೆ, ಓಕೆನಾ? ಸೊ ನೀವು ಕರೆಕ್ಟಾಗಿ ಆ ಕಾಲೇಜ್ ಸಿಗೋದು ಬಿಡೋದು ಸೆಕೆಂಡ್ರಿ, ಬಟ್ ನಿಮ್ಮ ಎಫರ್ಟ್, ನಿಮಗೆ ನಿಮ್ಮ ರ್ಯಾಂಕ್ ತಕ್ಕಂತೆ ಬೆಸ್ಟ್ ಕಾಲೇಜ್ ನಿಮಗೆ ಸಿಗೋ ರೀತಿ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ಮಾಡಬೇಕು, ಓಕೆನಾ? ಸೊ ನೆಕ್ಸ್ಟು ಯಾರಿಗೆಲ್ಲ ಸೀಟ್ ಸಿಕ್ಕಿರಲ್ಲ, ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಸೀಟ್ ನಾಟ್ ಅಲಾಟೆಡ್ ಅಂತ ಹಾಕಿ. ಸೊ ಈ ಒಂದು ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೂ ಕೂಡ. ಅಕಸ್ಮಾತ್ ನಿಮಗೆ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಮಾಡ್ಕೊಡ್ತೀನಿ, ಓಕೆನಾ? ಈಗ ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಸೊ ನೆಕ್ಸ್ಟ್ ಪ್ರೋಸೆಸ್ ಏನು? ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇದ್ದಿದ್ದು ಕಾಲೇಜ್ನ ಆ್ಯಡ್ ಮಾಡ್ಬೋದಾ. ಸೊ ಲಾಸ್ಟ್ ಇಯರ್ ಎಲ್ಲ ಆ್ಯಡ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಈ ವರ್ಷ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಕಾಲೇಜ್ನ ಆ್ಯಡ್ ಮಾಡ್ಬೋದು ಅಂತ. ಬಟ್ KE ಅವರು ನಿಮಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ ನೀವು ಕಾಲೇಜ್ನ ಆ್ಯಡ್ ಮಾಡ್ಬೋದು. ಸೊ ಇದು ಫಸ್ಟ್ ಟೈಮು, ಯಾಕಂದರೆ ಫಸ್ಟ್ ರೌಂಡಲ್ಲಿ ಅಷ್ಟೇ ಆ್ಯಡ್ ಮಾಡೋಕ್ಕಾಗ್ತಾ ಇದ್ದಿತ್ತು. ಆಮೇಲೆ ಸೆಕೆಂಡ್ ರೌಂಡಲ್ಲಿ ಹೊಸ ಕಾಲೇಜ್ನ ಆ್ಯಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಲಾಸ್ಟ್ ಇಯರು. ಬಟ್ ಈ ವರ್ಷ ನಿಮಗೆ ಹೊಸದಾಗಿ ಚಾನ್ಸ್ನ ಕೊಟ್ಟಿದ್ದಾರೆ, ನೀವು ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡ್ಬೋದು, ಓಕೆನಾ? ನೆಕ್ಸ್ಟು ರೀಆರ್ಡರ್ ಮಾಡ್ಬೋದು. ನೆಕ್ಸ್ಟು ನಿಮ್ಗೆ ಯಾವುದೋ ಕಾಲೇಜ್ ಬೇಡವಾ ನಿಮ್ಮ ಲಿಸ್ಟಲ್ಲಿ, ಅದನ್ನು ಡಿಲೀಟ್ ಮಾಡ್ಕೋಬೋದು. ಸೊ ಆ್ಯಡ್ ಮಾಡೋದಕ್ಕೆ ಒಂದಷ್ಟು ಕಂಡೀಷನ್ಸ್ ಇದೆ. ಸೊ ಯಾರೆಲ್ಲ ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್, ಅಂದರೆ ನೀವೀಗ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಈಗ KCET ಕೋರ್ಸಸ್ಗೆ. ಸೊ ನೀವು ಆರಾಮಾಗಿ ಈ ಒಂದು ಕಾಲೇಜ್ನ ಆ್ಯಡ್ ಮಾಡ್ಬೋದು, ಓಕೆನಾ? ನೆಕ್ಸ್ಟು ನೀಟ್ ಸ್ಟೂಡೆಂಟ್ಸು ಮತ್ತು ಡಿ ಫಾರ್ಮಾ ಸ್ಟೂಡೆಂಟ್ಸು, ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ಬಟ್ ಈಗ ನೀವು ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಮತ್ತು ಡಿ ಫಾರ್ಮಾ ಸ್ಟೂಡೆಂಟ್ಸ್ಗೆ ಈಗ ಸೀಟ್ ಮೆಂಟಿಗೆ ಸಿಕ್ಕಿರೋದು KEಗೆ. ಸೊ ಅದರಿಂದ ಸೆಕೆಂಡ್ ರೌಂಡಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದಾರೆ. ನೀವು ಡಿ ಫಾರ್ಮಾ ಕೋರ್ಸ್ನ ಆ್ಯಡ್ ಮಾಡ್ಬೋದು. ಮತ್ತು ನೀವೇನಾದರೂ ನೀಟ್ ಎಕ್ಸಾಮ್ ಬರೆದು ನಿಮ್ಮ ರಿಸಲ್ಟ್ ಬಂದು ನೀವು ನೀಟ್ ರೋಲ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿದರೆ ನೀವು ಕೂಡ ಈ ಒಂದು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಅದು ಬಿಟ್ಟರೆ ಈಗ ಫಸ್ಟ್ ರೌಂಡಲ್ಲಿ ನೀವು ಮಾಡಿರ್ತೀರಲ್ವ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಇರ್ಬೋದು, ನೀವು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದರೆ ನೀವು ಈಗ ಕಾಲೇಜ್ನ ಆ್ಯಡ್ ಮಾಡ್ಬೋದು, ಓಕೆನಾ? ಸೊ ಈ ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಆ್ಯಡ್ ಮಾಡೋದು ಯಾವ ರೀತಿ ಅದನ್ನು ನಿಮಗೆ ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ರೀಆರ್ಡರ್ ಮಾಡ್ಬೋದು, ಓಕೆನಾ? ಸೊ ರೀಆರ್ಡರ್ ಅಂದರೆ ಈಗ ನಿಮಗೆ ವಿತ್ ಎಕ್ಸಾಂಪಲ್ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಒಂದಿಷ್ಟು ಕಾಲೇಜ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಜಸ್ಟು ನಿಮಗೆ ಎಕ್ಸಾಂಪಲ್ ಅಷ್ಟೇ, ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಒಂದಿಷ್ಟು ಕಾಲೇಜ್ನ ಆ್ಯಡ್ ಮಾಡಿದ್ದೀನಿ. ಈಗ ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲೇನಾಗಿದೆ, ತ್ರಿಬಲ್ ಇ ಇವ್ರಿಗೆ ಬೇಡವೇ ಬೇಡ. ಸೊ ಇವ್ರೇನು ಮಾಡಿದ್ದಾರೆ, ಮಿಸ್ ಆಗಿ ಈ ಒಂದು ಪ್ರಿಯಾರಿಟಿನ ಮೇಲ್ ಹಾಕ್ಬಿಟ್ಟಿದ್ದಾರೆ. ಸೊ ಮೇಲ್ ಹಾಕ್ಬಿಟ್ಟಿದ್ದಾರೆ. ಈಗ ಫಸ್ಟ್ ರೌಂಡ್ ಕಟ್ ಆಫ್ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಇವ್ರಿಗೆ ಸಿಗಲಿಲ್ಲ. ಈಗ ಫಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿದೆ ಇವ್ರಿಗೆ ಅಂತ ಹೇಳಿದ್ರೆ ಈಗ BITಲಿ IS ಸಿಕ್ಕಿದೆ. ಸೊ BITಲಿ IS ಸಿಕ್ಕಿದಾಗ ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಇವ್ರಿಗೆ ಏನಾಗ್ಬೋದು, ಇಲ್ಲಿ ಮೇಲ್ಗಡೆಯಿಂದ ಸಿಸ್ಟಮ್ ಚೆಕ್ ಮಾಡ್ಕೊಬರುತ್ತೆ. ಇಲ್ಲಿ ಯಾವುದಾದ್ರೂ ನೀವು ಯಾವ ರೀತಿ ಪ್ರಿಯಾರಿಟಿ ಹಾಕಿರ್ತೀರಾ, ಫಸ್ಟು ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕಿರ್ತೀರಾ. ನಿಮಗೆ ಫಸ್ಟು ಇದು ಬೇಕು, ಅದಾದಮೇಲೆ ಇದು ಸಿಕ್ಕಿದ್ರು ಓಕೆ, ಇದು ಸಿಗಲಿಲ್ವಾ ಅಟ್ಲೀಸ್ಟ್ ಇದು ಸಿಕ್ಕಿದ್ರು ಓಕೆ, ಇದು ಸಿಗಲಿಲ್ಲ ಅಂದರೆ ಕೊನೆಯದಾದರೂ ಸಿಕ್ಕಿದ್ರು ಓಕೆ. ಈ ರೀತಿ ನಿಮಗೆ ಯಾವುದು ಬೆಸ್ಟು ಆಪ್ಷನ್ನು ಅದನ್ನ ಮೇಲೆ ಹಾಕಿರ್ತೀರಾ. ಈಗ ಸಿಸ್ಟಮ್ ಏನು ಮಾಡುತ್ತೆ, ಮೇಲ್ಗಡೆಯಿಂದ ಕೆಳಗಡೆ ಚೆಕ್ ಮಾಡ್ಕೊಬರ್ಬೇಕಾದ್ರೆ ಸೊ ಈ ಒಂದು ಕಾಲೇಜಲ್ಲಿ ಚೆಕ್ ಮಾಡುತ್ತೆ. ಸೊ ಬೇರೆ ಸ್ಟೂಡೆಂಟ್ಸು ಹಾಕಿರ್ತಾರೆ ಈ ಕಾಲೇಜ್ನ, ಅದರಲ್ಲಿ ಯಾರ್ದು ಬೆಸ್ಟ್ ರ್ಯಾಂಕ್ ಇರುತ್ತೆ ಮತ್ತು ಆ ಒಂದು ಕಾಲೇಜಲ್ಲಿ ವೇಕೆನ್ಸಿ ಇರಬೇಕು. ಈ ಒಂದು ಬ್ರ್ಯಾಂಚಲ್ಲಿ ಈಗ BMS ಅಲ್ಲಿ CS ವೇಕೆನ್ಸಿ ಇರಬೇಕು, ಆವಾಗ ಮಾತ್ರ ಚೆಕ್ ಮಾಡೋದು, ಓಕೆನಾ? ಸೊ ಚೆಕ್ ಮಾಡಿದಾಗ ನಿಮ್ಗೇನಾದರೂ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದು ಆ ಕಾಲೇಜಲ್ಲಿ ವೇಕೆನ್ಸಿ ಇದ್ದಾಗ ಆ ಒಂದು ಸೀಟ್ನ ನಿಮಗೆ ಅಲಾಟ್ ಮಾಡುತ್ತೆ. ಆವಾಗ ನೀವು ಏನೂ ಮಾಡೋದಕ್ಕಾಗಲ್ಲ. ಈ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ನೆಕ್ಸ್ಟು ನಿಮಗಿರೋದು ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಷ್ಟೇ. ಸೊ ಅದರಿಂದ ಗಮನ ಇಟ್ಟು ಏನೇ ಪ್ರಿಯಾರಿಟಿ ಚೇಂಜ್ ಮಾಡಬೇಕಾದ್ರೂ ಅಥವಾ ಕಾಲೇಜ್ನ ಡಿಲೀಟ್ ಮಾಡಬೇಕಾದ್ರೂ ಗಮನ ಇಟ್ಟು ಅದನ್ನು ಚೇಂಜಸ್ನ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟು ಈಗ ಈ ಒಂದು BIT ಅಂದರೆ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದರಲ್ಲಿ ಇವ್ರಿಗೆ
IS ಸಿಕ್ಕಿದೆ, ಬಟ್ ಇವ್ರಿಗೆ PS ಸಿಗ್ಬೋದು ನೆಕ್ಸ್ಟ್ ರೌಂಡಲ್ಲಿ. ಇಲ್ಲಿ ನೋಡಿ ಈ ಒಂದು ಆಪ್ಷನ್ ಸಿಗ್ಬೋದು. ಇವರು ಈಗ ಎಚ್ಚೆತ್ಕೊಂಡು ಈ ಒಂದು ಕಾಲೇಜ್ನ ಡಿಲೀಟ್ ಮಾಡಿಕೊಂಡ್ರೆ ಓಕೆ. ಸೊ ಈ ಒಂದು ಕಾಲೇಜ್ನ ಡಿಲೀಟ್ ಮಾಡಿಕೊಂಡ್ರೆ ಅಥವಾ PS ಅಲ್ಲಿ ಇದು ಓಕೆ ಸಿಕ್ಕಿದ್ರು ಓಕೆ, ಆದರೆ ಅದಕ್ಕಿಂತ ಚೆನ್ನಾಗಿರೋದು ಕೆಳಗಡೆ ಇದೆ. ಆವಾಗ ಏನು ಮಾಡ್ಬೋದು, ಇವರು ಮೇಲ್ಗಡೆ ಇರೋದನ್ನು ಕೆಳಗಡೆ ಹಾಕ್ಬೋದು. ಈಗ ನೋಡಿ ಯಾವುದು BMS ಅಲ್ಲಿ IS ಇದೆ, ಸೊ ಅದನ್ನು ಇವರು ಮೇಲೆ ಹಾಕ್ತಾರೆ. ನೆಕ್ಸ್ಟು PS ಅಲ್ಲಿ ಅದನ್ನು ಕೆಳಗಡೆ ಹಾಕ್ತಾರೆ. ಇದನ್ನೇ ರಿಆರ್ಡರ್ ಅನ್ನೋದು, ಓಕೆನಾ. ನೆಕ್ಸ್ಟು ಅದೇ ರೀತಿ ಈಗ ನೋಡಿ ಯಾವುದು PS ಅಲ್ಲಿ IS ಹಾಕಿಲ್ಲ ಇವರು. ಸೊ PS ಅಲ್ಲಿ ISನ ಬೇಕಾದ್ರೆ ಇಲ್ಲಿ ರೀಪ್ಲೇಸ್ ಮಾಡ್ಕೋಬೋದು. ಈಗ ನಿಮಗೆ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡೋ ಒಂದು ಪ್ರಿವಿಲೇಜ್ ಇದೆ. ಸೊ ಅದಕ್ಕೆ ನೀವೇನು ಮಾಡ್ಬೋದು, PS ಅಲ್ಲಿ ಇಲ್ಲಿ ISನ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಸೊ ಇಲ್ಲಿ IS ಬೇಕಾದರೆ ಇದನ್ನು ಕೂಡ PS ಅಲ್ಲಿ IS ಅಂತ ಮಾಡ್ಕೊಳ್ಳಿ, ಇದನ್ನು ಕೂಡ IS ಅಂತ ಮಾಡ್ಕೊಳ್ಳಿ. ಇವಾಗ ನಿಮ್ಮ ರಿಆರ್ಡರ್ ಕಂಪ್ಲೀಟ್ ಆಗಿದೆ. ಸೊ ಇದೇ ರೀತಿ ರಿಆರ್ಡರ್ ಮೆಥಡ್ ವರ್ಕ್ ಆಗುವಂಥದ್ದು, ಓಕೆನಾ. ಅರ್ಥ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟು ಡಿಲೀಟ್ ಯಾವ ರೀತಿ ಮಾಡಬೇಕು, ಸೊ ಯಾವ ಒಂದು ಕೇಸಸ್ಸಲ್ಲಿ ಡಿಲೀಟ್ ಮಾಡಬೇಕು. ಈಗ ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ನಿಮ್ಮದು ಇದೇ ರೀತಿ ಇರಬೇಕು ಅಂತೇನಿಲ್ಲ. ನಿಮ್ಮದು ಪ್ರಿಯಾರಿಟಿ ಎಲ್ಲ ಕರೆಕ್ಟ್ ಆಗಿದ್ರೆ ನೀವು ಯಾವುದೇ ರೀತಿ ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ಬೇಕಾದರೆ ಬೆಸ್ಟ್ ಕಾಲೇಜು ಈಗ ನೀವೇನು ಹಾಕಿರ್ತೀರಾ ಅದಕ್ಕಿಂತ ಬೆಸ್ಟ್ ಕಾಲೇಜ್ನ ಮೇಲೆ ಹಾಕ್ತಾ ಬನ್ನಿ. ಬಟ್ ಆ ಕಾಲೇಜ್ ಸಿಕ್ಕಿದ್ರೆ ನೀವು ಹೋಗೋದಕ್ಕೆ ರೆಡಿ ಆಗಿರಬೇಕು. ಇನ್ನೊಂದು ಫೀಸ್ ಎಷ್ಟು ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಆ ಒಂದು ಕಾಲೇಜಲ್ಲಿ ಫೀಸ್ ಎಷ್ಟು, ಮತ್ತು ಡೆವಲಪ್ಮೆಂಟ್ ಫೀಸ್ ಅಂತ ಕಾಲೇಜವ್ರು ಇಸ್ಕೊತಾರೆ, ಸೊ ಅದೆಷ್ಟು ಎಲ್ಲನೂ ತಿಳ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ, ಓಕೆನಾ. ನೆಕ್ಸ್ಟು ಈಗ ರಿಆರ್ಡರ್ ಆಯಿತು. ನೆಕ್ಸ್ಟು ಆ್ಯಡ್ ಮಾಡೋದು ಯಾವ ರೀತಿ. ಈಗ ನೋಡಿ ನಿಮಗೆ ಯಾವ ಕಾಲೇಜ್ ಬೇಕು, ಈಗ ಯಾವುದೋ ಒಂದು ಕಾಲೇಜ್ ಮಿಸ್ ಮಾಡಿರ್ತೀರ, ಅದನ್ನು ಇಲ್ಲಿ ಮಧ್ಯದಲ್ಲಾದರೂ ಆ್ಯಡ್ ಮಾಡ್ಬೋದು. ಈಗ ಮೇಯ್ನ್ ಬರೋದು ಪ್ರಿಯಾರಿಟಿ 1 2 3 4 5 6 ಈ ರೀತಿ ಪ್ರಿಯಾರಿಟಿ ಕೊಟ್ಟಿರ್ತೀರ ನೀವು. ಈಗ ಯಾವುದೋ ಒಂದು ಮೆಡಿಕಲ್ ಕಾಲೇಜ್ ನಿಮ್ಗೆ ಬೇಕು. ಸೊ ನೀವು ಮೆಡಿಕಲ್ ಆಪ್ಷನ್ಟ್ರಿಗೆ ಎಲಿಜಿಬಲ್ ಆಗಿರ್ತೀರ, ಯಾಕಂದರೆ ನೀವು ನೀಟ್ ಎಕ್ಸಾಮ್ ಬರೆದು ನಿಮ್ಮ ರಿಸಲ್ಟ್ ಒಂದಿರುತ್ತೆ, ರೋಲ್ ನಂಬರ್ನು ಎಂಟ್ರಿ ಮಾಡಿರ್ತೀರ ಕರೆಕ್ಟಾಗಿ. ಈಗ ಮೆಡಿಕಲ್ ಕಾಲೇಜ್ನ ನೀವು ಆ್ಯಡ್ ಮಾಡಬೇಕು. ಇಲ್ಲೆಲ್ಲೋ ಫಸ್ಟು ನಿಮಗೆ RV ಇಲ್ಲಿ CS ಸಿಕ್ಕಿದ್ರೆ ಓಕೆ, ಆಮೇಲೆ BMS ಸಿಕ್ಕಿದ್ರೆ ಓಕೆ, ಆಮೇಲೆ PS ಸಿಕ್ಕಿದ್ರೆ ಓಕೆ, BIT ಅದರಲ್ಲೂ IS ಸಿಕ್ಕಿದ್ರೆ ಓಕೆ, ಅದಾದಮೇಲೆ ಮೆಡಿಕಲ್ ಕಾಲೇಜ್ ಸಿಕ್ಕಿದ್ರೆ ಓಕೆ ಅನ್ನೋ ಒಂದು ಮೈಂಡ್ಸೆಟ್ ನಿಮಗಿತ್ತು ಅಂತ ಹೇಳಿದ್ರೆ ಈಗ 4th ತನಕ ಆಲ್ರೆಡಿ ಸೆಟ್ ಆಗಿದೆ. ಸೊ ನೀವು ಫಿಕ್ಸ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟು 5th ಬೇಕಾದರೆ ಮೆಡಿಕಲ್ ಕಾಲೇಜ್ನ ಆ್ಯಡ್ ಮಾಡ್ಬೋದು, ಓಕೆನಾ. ಅಥವಾ ನಿಮಗೆ ಫಸ್ಟ್ ಪ್ರಿಯಾರಿಟಿನೇ ನನಗೆ ಮೆಡಿಕಲ್ಲು, ಆವಾಗ ಏನು ಮಾಡಿ ಫಸ್ಟೇ ಆ್ಯಡ್ ಮಾಡ್ಕೊಳ್ಳಿ. ಸೊ ಮೇಲ್ಗಡೆ ಇದೆಯಲ್ವಾ, ಇಲ್ಲಿ ಇದನ್ನು 2 ಮಾಡಿ, ಇದನ್ನು 3 ಮಾಡಿ, ಇದನ್ನು 4 ಮಾಡಿ, ಇದನ್ನು 5 ಮಾಡಿ, ಇಲ್ಲಿ ಬೇಕಾದರೆ ಮೆಡಿಕಲ್ ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಫಸ್ಟ್ ಪ್ರಿಯಾರಿಟಿಲಿ ಆ್ಯಡ್ ಮಾಡ್ಬೋದು, ಅಥವಾ ಲಾಸ್ಟಲ್ಲಾದರೂ ಆ್ಯಡ್ ಮಾಡ್ಬೋದು, ಅಥವಾ ಮಧ್ಯದಲ್ಲಿ ಎಲ್ಲಾದರೂ ಕೂಡ ನೀವು ನಿಮ್ಮ ಪ್ರಿಯಾರಿಟಿನ ಆ್ಯಡ್ ಮಾಡ್ಬೋದು, ಓಕೆನಾ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಈ ರೀತಿ ನೀವು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಈಗ ನೋಡಿ RV ಕಾಲೇಜಲ್ಲಿ CS IS ಎಲ್ಲ ಹಾಕೊಂಬಂದಿದ್ದಾರೆ. ನೆಕ್ಸ್ಟು ಇದಕ್ಕಿಂತ ಚೆನ್ನಾಗಿರೋದು ಯಾವುದು ಅಂದರೆ ಇದರ ಈಕ್ವಲ್ಲೇ ಯಾವುದು ಅಂದರೆ IT ಬ್ರ್ಯಾಂಚು, CS AML ಮತ್ತು AML ಮತ್ತು CS DS ಈ ರೀತಿ CS ರಿಲೇಟೆಡ್ ಬ್ರಾಂಚಸ್ ಸುಮಾರು ಇದೆ. ಬೇಕಾದ್ರೆ ಇದನ್ನು ಕೂಡ ಇವರು ಆ್ಯಡ್ ಮಾಡ್ಕೋಬೋದು. ಈಗ ಇದೆಲ್ಲ ಮುಗೀತಲ್ವಾ, ನೆಕ್ಸ್ಟು ಇದು ಕೂಡ ಲಿಸ್ಟನ್ನು ಕೊಡಿ. ಇಲ್ಲಿ ಯಾವುದು AML ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ನೀವು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. AML RVಲಿ, ನೆಕ್ಸ್ಟು AML PS ಅಲ್ಲಿ. ಇದೇ ರೀತಿ ನೀವು ನೆಕ್ಸ್ಟು ಬೆಸ್ಟು ಕಾಲೇಜಲ್ಲಿ ಬೆಸ್ಟು ಬ್ರ್ಯಾಂಚು ಯಾವುದು ಅದನ್ನು ನೀವು ಫೈಂಡ್ ಮಾಡಿ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು, ಓಕೆನಾ. ನೆಕ್ಸ್ಟು ನಿಮಗೆ ಯಾವುದು ಬೇಕು, ಯಾವುದು ಸಿಕ್ಕಿದ್ರೆ ಓಕೆ ಅದನ್ನು ಮಾತ್ರ ಟಾಪಲ್ಲಿ ಹಾಕ್ತಾ ಬನ್ನಿ. ಅದಾದಮೇಲೆ ಇದು ಸಿಕ್ಕಿದ್ರೂ ಓಕೆ ಅನ್ನೋ ಮೈಂಡ್ಸೆಟ್ ನಿಮ್ಗೆ ಏನಾದರೂ ಇತ್ತು ಅಂದರೆ ಇದು ಚೆನ್ನಾಗಿಲ್ಲ ಸಿಗಲ್ಲ ಆ ರೀತಿ ಮೈಂಡ್ಸೆಟ್ ಇಟ್ಕೋಬೇಡಿ. ಅದು ಚೆನ್ನಾಗಿಲ್ಲ ಸಿಗಲ್ಲ ಆ ರೀತಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಬೇಕಾದರೆ ಆ ಕಾಲೇಜ್ ನೀವು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಈಗ ಅಕಸ್ಮಾತ್ ನೀವು ಹಾಕಿರ್ತೀರ ಸಿಗಲ್ಲ ಅಂತ, ಸೊ ಅಲ್ಲಿ ವೇಕೆನ್ಸಿ ಇದ್ದು ಕಟ್ ಆಫ್ ಜಾಸ್ತಿ ವೇರಿಯೇಷನ್ಸ್ ಆಗಿ ಆ ಕಾಲೇಜ್ ನಿಮ್ಗೆ ಸಿಕ್ಬಿಟ್ರೆ ಏನು ಮಾಡ್ತೀರಾ, ಅದ್ರ ಕೆಳಗಡೆ ಇರೋದು ನಿಮಗೆ ಬೇಕಾಗಿರುತ್ತೆ. ಮತ್ತು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾವುದು ನಿಮಗೆ ಡೌಟ್ ಇರುತ್ತೆ ಈ ಕಾಲೇಜ್ ಚೆನ್ನಾಗಿಲ್ಲ, ಸೊ ಹಾಕಿದ್ರೂ ಸಿಗಲ್ಲ, ಸುಮ್ಮನೆ ಟ್ರೈ ಮಾಡ್ತೀನಿ, ಆ ರೀತಿ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇದು ಕ್ರೂಷಿಯಲು. ಈಗ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಗಬೇಕಾಗಿರುತ್ತೆ. ಸೊ ಇಲ್ಲಿ ಯಾವುದೋ ನಿಮಗೆ ಒಂದು ಕಾಲೇಜ್ ಸಿಗುತ್ತೆ, ಇದು IS, ಬಟ್ ಇಲ್ಲಿ ನೀವು ಯಾವುದೋ EC ತ್ರಿಬಲಿ ಅಥವಾ ಮೆಕ್ಯಾನಿಕಲ್ ಹಾಕ್ಬಿಡ್ತೀರಾ. ಸೊ ಇದೇನಾದ್ರು ಸಿಕ್ತು ಅಂತ ಹೇಳಿದ್ರೆ ಇದು ಬೆಸ್ಟ್ ಕಾಲೇಜ್ ಆಗಿರುತ್ತೆ ನಿಮ್ಮ ಪ್ರಿಯಾರಿಟಿ ಪ್ರಕಾರ, ಬಟ್ ಇದು ನಿಮಗೆ ಸಿಗಲ್ಲ. ಇನ್ನೊಬ್ಬ ಸ್ಟೂಡೆಂಟ್ ಕಲೌಟ್ ಆಗುತ್ತೆ, ನೆಕ್ಸ್ಟು ವೇಕೆನ್ಸಿ ಉಳಿದೇ ಹೋಗ್ಬೋದು, ಓಕೆನಾ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಈಗ ಚಾಯ್ಸ್ 2 ಬಗ್ಗೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ರೀತಿ ಚಾಯ್ಸ್ 3ಗೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಚಾಯ್ಸ್ 3 ಮತ್ತು ಸೀಟ್ ನಾಟ್ ಅಲೋಟೆಡ್ ಅಂತ ಬಂದಿರುತ್ತಲ್ವ, ನೀವಿಬ್ಬರೂ ಕೂಡ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರು ಅಟ್ಲೀಸ್ಟ್ ಒಂದು ಸೀಟ್ನ ಹೋಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರು ಅಥವಾ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ಸೊ ನೀವಿಬ್ಬರೂ ಕೂಡ ಯಾವುದೇ ರೀತಿ ಸೀಟ್ನ ಹೋಲ್ಡ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ಓಕೆನಾ. ಆದ್ದರಿಂದ ಗಮನ ಇಟ್ಟು ನಿಮ್ಮ ಪ್ರಿಯಾರಿಟಿನ ಸೆಟ್ ಮಾಡ್ಕೊಳ್ಳಿ. ಸೊ ಯಾವ್ದಾದ್ರು ಕಾಲೇಜ್ ಮಿಸ್ ಆಗಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಬೇಕಾದರೆ ನೀವು ಹೊಸ
ಆಗಿ ಕೂಡ ಆಪ್ಷನ್ ಟ್ರೀ ಮಾಡ್ಬೋದಾಗಿರುತ್ತೆ. ಹೇಳಿದ್ನಲ್ಲ ಯಾರೆಲ್ಲ ಕಾಲೇಜ್ನ ಆ್ಯಡ್ ಮಾಡ್ಬೋದು ಅಂತ. ಸೊ ಗಮನ ಇಟ್ಟು ನಿಮ್ಮ ಪ್ರಿಯಾರಿಟಿನ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದೇ ರೀತಿ ಡೆಡಿಕೇಟೆಡ್ ವಿಡಿಯೋ ಚಾಯ್ಸ್ 3ಗೆ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಚಾಯ್ಸ್ 3 ಅಂತ ಹಾಕಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇನ್ನೂ ಟೈಮ್ ಇದೆ, ಬಟ್ ಆದಷ್ಟು ಬೇಗನೆ ನಿಮ್ಮ ಆಪ್ಷನ್ ಟ್ರೀ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಫಸ್ಟು ಒಂದು ಪೇಪರಲ್ಲಿ ಬರ್ಕೊಳ್ಳಿ. ಸೊ ಯಾವ ಕಾಲೇಜ್ ಬೇಕು, ಯಾವ ಚೇಂಜಸ್ನ ಮಾಡಬೇಕು ನೀವು, ಮತ್ತು ಯಾವ ಕಾಲೇಜ್ನ ಡಿಲೀಟ್ ಮಾಡಬೇಕು ಅಂತ. ಆಮೇಲೆ ಆಪ್ಷನ್ ಟ್ರೀಗೆ ಲಾಗಿನ್ ಆಗಿ ನಿಮ್ಮ ಚೇಂಜಸ್ನ ನೀವು ಮಾಡ್ಕೋಬೋದಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.